ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಅದ್ಭುತವಾದ ರೆಮಿಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ದೊಡ್ಡ ಹುಣ್ಣಿಮೆ. ಈ ಒಂದು ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಇವತ್ತು ಏನಪ್ಪ ಉದ್ದೇಶ, ಈ ಒಂದು ಪಲಾವ್ ಎಲೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಪಲಾವ್ ಎಲೆ ಈ ಥರ ನೀಟಾಗಿ ಇರಬೇಕು. ಯಾವುದೇ ರೀತಿಯಿಂದ ಈ ಥರ ಆದಂತಹ ತೋರಿಸ್ತೀನಿ, ಈ ಥರ ಆದಂತಹ ಮುಗ್ಗು ಇರಬಾರ್ದು. ಇಲ್ಲಿ ತೋರಿಸ್ತಾ ಇದೆ, ಕಾಣಿಸುತ್ತೆ ಅನಿಸುತ್ತೆ. ಈ ಥರ ಆಯಿತು, ಅಥವಾ ಈ ಥರ ಮುರಿದು ಹೋಗಿರೋದು ಆ ಥರ ಏನೂ ಇರಬಾರ್ದು. ಕ್ಲಿಯರಾಗಿ ಇರಬೇಕು, ನೀಟಾಗಿ. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಇದ್ರ ಮೇಲ್ಗಡೆ ನೀವು ನಿಮ್ಮ ಒಂದು ವಿಶ್ ಏನಿದೆ, ಅಥವಾ 3 ಪಲಾವ್ ಆಗಿರ್ಬೋದು ಅಥವಾ 5 ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ಬರಿಬೋದು. ಆದರೆ ನಾವು ಏನು ನಮ್ಮ ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಏನಿರುತ್ತಲ್ವ, ಅದನ್ನು ಅನ್ಕೋಬೇಕಾದಾಗೆ ನಾವು ಮರ್ತೋಗ್ಬಿಡ್ತೀವಿ. ಸೊ ಅದಕ್ಕೆ 3ರಿಂದ 5 ಆದರೆ ನಮಗೆ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಈ ಪಲಾವ್ ಎಲೆ ಮೇಲೆ ನಮ್ಮ ಒಂದು ಪಾಸಿಟಿವ್ ಆಗಿ ಬರೀಬೇಕು. ಎಕ್ಸಾಂಪಲ್, ಇವಾಗ ನಮಗೆ ದುಡ್ಡು ಕೊಡೋದಿರುತ್ತೆ, ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಬರಿಬೇಕು. ಅರ್ಥ ಆಯಿತು? ನಮಗೆ ಜಾಬು ಹುಡುಕ್ತಾ ಇದ್ದರೆ ನಮಗೆ ಆಲ್ರೆಡಿ ಜಾಬು ಸಿಕ್ಕಿದೆ, ಈ ಥರ ಬರೆದು ನಾವು ಇದನ್ನು ಸುಡಬೇಕು. ಒಂದು ಬೌಲಲ್ಲಿ ಸುಡಬೇಕು. ಸುಟ್ಟು ಆದ ನಂತರ ಅದನ್ನು ಯೂನಿವರ್ಸಿಗೆ ಊದಬೇಕು. ಉಫ್ ಅಂತ ಊದಬೇಕು. ಊದಿದಾಗ ನಮ್ಮ ಫುಲ್ಫಿಲ್ಮೆಂಟನ್ನು ನಾವು ಯೂನಿವರ್ಸಿಗೆ ಹೇಳೋ ಮುಖಾಂತರ ನಾವು ಗ್ರ್ಯಾಟಿಟ್ಯೂಡ್ ಮತ್ತು ಥ್ಯಾಂಕ್ಸ್ ಹೇಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ. ಈ ಒಂದು ಎಲ್ಲರೂ ಮಾಡ್ತೀರಿ ಅಂತ ನಾನು ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.